ಸಿಂಹರಾಶಿ ಈ ದಿವಸ ಎಲ್ಲ ದೃಷ್ಟಿಯಿಂದ ತುಂಬ ಒತ್ತಡ ಇರತಕ್ಕಂತಹ ದಿವಸ. ಯಾವ ಕೆಲಸಕ್ಕೆ ಹೋಗಲಿ ಅಥವಾ ಇನ್ಯಾವುದೇ ವಿಚಾರವನ್ನು ಪ್ರಸ್ತಾಪ ಮಾಡಲಿ ತುಂಬ ಒತ್ತಡಗಳು ಎದುರಾಗ್ತಕ್ಕಂತಹ ದಿವಸವಾಗತ್ತೆ. ಮಾನಸಿಕವಾಗಿ ಖಿನ್ನತೆ ಕಾಡಬಹುದು. ಎಲ್ಲವನ್ನೂ ಬಿಟ್ಟು ಸುಮ್ಮನೆ ಕೂತ್ಕೊಳ್ಬೇಕು ಅನ್ನುವಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಯಾವುದಕ್ಕೂ ಆಸಕ್ತಿ ಇಲ್ಲದೆ ಇರತಕ್ಕಂಥದ್ದು, ಯಾರು ಏನು ಕೇಳಿದರೂ ಅದಕ್ಕೆ ಉತ್ತರವನ್ನು ನೀಡದೇ ಇರತಕ್ಕಂತಹ ಸ್ಥಿತಿ ಮಾನಸಿಕವಾಗಿ ನಿಮಗೆ ಕಾಡುವಂಥದ್ದಾಗತ್ತೆ. ಹಳೆಯ ನೆನಪು ಕಣ್ಣೀರಿಗೆ ಕಾರಣವಾಗುತ್ತೆ. ಏನೋ ಜ್ಞಾಪಿಸ್ಕೊಳ್ತೀರಿ ಹಿಂದೆ ನಡೆದ ಘಟನೆಯನ್ನು, ಅದು ನಿಮ್ಮ ಮನಸ್ಸಿಗೆ ಅಹಿತವನ್ನು, ನೋವನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ಕಣ್ಣೀರು ಹಾಕ್ತೀರಿ. ಆದರೆ ಸರಿತಪ್ಪುಗಳ ವಿವೇಚನೆಯನ್ನು ಕಳಕೊಂಡು ಆ ಕೆಲಸಗಳು ನಡೆದು ಹೋಗಿರ್ಬೋದು. ಇದೆಲ್ಲವೂ ಕೂಡ ಮನಸ್ಸಿಗೆ ಬರುತ್ತೆ. ನಾನು ತಪ್ಪು ಮಾಡಿದೆ ಅಂತಕ್ಕಂತಹ ಪಾಪಪ್ರಜ್ಞೆಯೂ ಕೂಡ ಕಾಡುವುದಕ್ಕೆ ಅವಕಾಶಗಳಾಗತ್ತೆ. ವಿವಾಹದ ವಿಚಾರ ಪ್ರಸ್ತಾಪವಾಗತ್ತೆ, ಗಲಾಟೆ ಆಗತ್ತೆ, ಗಲಭೆ ಆಗತ್ತೆ. ಇದೆಲ್ಲವನ್ನು ಎದುರಿಸಬೇಕಾದಂತಹದ್ದು. ಮಕ್ಕಳಿಂದ ಅಸಮಾಧಾನ, ಮಕ್ಕಳು ಸರಿಯಾದಂತಹ ಮಾರ್ಗದಲ್ಲಿ ಇಲ್ಲ ಅಥವಾ ನಾವು ಹೇಳಿದ್ದನ್ನು ಕೇಳ್ತಾ ಇಲ್ಲ, ಅವರ ರೀತಿಯೇ ಬೇರೆ, ಇವೆಲ್ಲ ಮನಸ್ಸಿಗೆ ಒಂದು ರೀತಿಯಲ್ಲಿ ಹಿಂಸೆ ಆಗುತ್ತೆ. ಅನಾರೋಗ್ಯದಿಂದ ತುಂಬ ದಿವಸಗಳಿಂದ ಬಳಲ್ತಾ ಇದ್ದರೆ ಅವರಿಗೆ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಕಾಣತಕ್ಕಂತಹದ್ದು, ಯಾವುದೋ ಒಂದು ಜೀವನೋತ್ಸಾಹ ಅಲ್ಲಿ ಕಾಣುವಂಥದ್ದಾಗತ್ತೆ. ಸ್ವಯಂವರ ಪಾರ್ವತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ಹೂವಿನ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಲಾಭ ಆಗುವಂತಹ ದಿವಸ. ನಿಮ್ಮ ಹೂಡಿಕೆ ಅಥವಾ ನೀವು ಖರ್ಚು ಮಾಡಿದಂತಹ ಹಣಕ್ಕೆ ಒಂದಷ್ಟು ಹಣ ಲಾಭ ರೂಪದಲ್ಲಿ ಸೇರ್ತಕ್ಕಂಥದ್ದಾಗತ್ತೆ. ಜವಾಬ್ದಾರಿ ಹೆಚ್ಚಾಗ್ತಾ ಅತ್ಯಂತ ಆತಂಕಕ್ಕೆ ಕಾರಣವಾಗುತ್ತೆ ಅಥವಾ ಹೆಚ್ಚಿನ ಆತಂಕ ಸೃಷ್ಟಿಯಾಗತ್ತೆ. ಇನ್ನೂ ನಾನು ಈ ಕೆಲಸವನ್ನು ಮಾಡಿ ಮುಗಿಸಬೇಕಾಗಿದೆ, ಯಾವ ಸಿದ್ಧತೆಯೂ ಇಲ್ಲ ಅನ್ನುವಂತಹ ರೀತಿಯಲ್ಲಿ ನಿಮ್ಮ ಆತಂಕ, ಭಯ ಹೆಚ್ಚಾಗ್ತಕ್ಕಂಥದ್ದು. ಮಕ್ಕಳ ಪ್ರಗತಿಯಿಂದ ಸಂತೋಷವಾಗುತ್ತೆ. ಮಕ್ಕಳಿಗೆ ಒಂದು ಸರಿಯಾದಂತಹ ವ್ಯವಸ್ಥೆ, ಅವರು ಜೀವನದಲ್ಲಿ ಕಂಡುಕೊಂಡಂತಹ ಒಂದು ನೆಲೆ, ಇದೆಲ್ಲವೂ ಕೂಡ ನಿಮಗೆ ಸಮಾಧಾನವನ್ನು ತರ್ತಕ್ಕಂಥದ್ದು. ಕುಟುಂಬದಲ್ಲಿ ಮಂಗಳ ಕಾರ್ಯದ ಚರ್ಚೆ ನಡೀತಕ್ಕಂಥದ್ದು, ಮದುವೆ ವಿಚಾರ ಇರ್ಬೋದು ಅಥವಾ ಇನ್ಯಾವುದೋ ಒಳ್ಳೆಯ ಕೆಲಸಗಳ ವಿಚಾರಕ್ಕೆ ಒಂದಷ್ಟು ಚರ್ಚೆ ನಡೆಯುತ್ತೆ. ಆದರೆ ಅದರಿಂದ ಸಮಾಧಾನ ಸಿಕ್ಕತ್ತಾ ಅಂತ ಕೇಳಿದರೆ, ನಾನು ಅಂದುಕೊಂಡಂತಹ ರೀತಿಯಲ್ಲಿ ಯಾವುದು ನಡೀತಾ ಇಲ್ವಲ್ಲ, ಅದಕ್ಕೆ ಅವಕಾಶ ಇಲ್ವಲ್ಲ ಅಂತ ಹೇಳಿ ತುಂಬ ಬೇಸರವನ್ನು ಅಥವಾ ತುಂಬ ನೋವನ್ನು ವ್ಯಕ್ತಪಡಿಸ್ತಕ್ಕಂಥದ್ದಾಗತ್ತೆ. ಸ್ತ್ರೀಯರಿಗೆ ಆರೋಗ್ಯದ ಸಮಸ್ಯೆ ಹೆಚ್ಚಾಗಿ ಕಾಡುವಂಥದ್ದಿದೆ. ಅನಗತ್ಯವಾದಂತಹ ಮಾತಾಗಲಿ, ಹಾಸ್ಯ ಆಗಲಿ ಏನೂ ಬೇಡ. ಇದೆಲ್ಲವೂ ಕೂಡ ನಿಮಗೆ ವಿರುದ್ಧವಾದಂತಹ ಫಲವಾಗಿ ಅಪಮಾನಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಹೆಚ್ಚಿಗೆ ಮಾತಾಡೋದ್ರಿಂದಲೂ ಕೂಡ ಎಲ್ಲೋ ಮಾತಿಗೆ ಸಿಗ ಹಾಕ್ಕೊಳ್ತೀರಿ. ಇನ್ನೆಲ್ಲೋ ಹಾಸ್ಯ ಮಾಡೋದಕ್ಕೆ ಹೋಗಿ ಅದು ನಿಮಗೆ ಹಿಂತಿರುಗಿ ಬಂದಾಗ ಅವಮಾನಕ್ಕೆ ಕಾರಣವಾಗುತ್ತೆ. ಇದೆಲ್ಲವನ್ನು ಗಮನಿಸಬೇಕಾದಂಥದ್ದು. ಲಲಿತಾ ಸಹಸ್ರನಾಮವನ್ನು ಶ್ರವಣ ಮಾಡಿ, ಅನುಕೂಲ ಇರತಕ್ಕಂಥವರು ಪಾರಾಯಣ ಮಾಡಿ ಶುಭವಾಗಿ. ತುಲಾರಾಶಿ ಶರೀರದಲ್ಲಿ ಏನೋ ನೋವು ಅಥವಾ ಏನೋ ಬೇಸರ ಅಥವಾ ಆಲಸ್ಯ ಅಥವಾ ಯಾವುದಕ್ಕೂ ಆಸಕ್ತಿ ಇಲ್ಲದೆ ಇರತಕ್ಕಂತಹ ಮನಸ್ಥಿತಿ, ಇದನ್ನು ನೋಡಬೇಕಾದಂತಹ ದಿವಸ. ಪ್ರೇಮಿಗಳಿಗೆ ತುಂಬ ಶುಭವಾದಂತಹ ದಿವಸ. ಆದರೆ ನಿಮಗೆ ಗೊತ್ತಿದ್ದು ಗೊತ್ತಿಲ್ಲದೇನೋ ಒಂದೇ ನಕ್ಷತ್ರ, ಒಂದೇ ರಾಶಿ ಆಗಿದ್ದರೆ ಮಾತ್ರ ದೊಡ್ಡ ಮಟ್ಟದ ಸಮಸ್ಯೆಯನ್ನು, ತೊಂದರೆಯನ್ನು ಅನುಭವಿಸ್ತೀರಿ ಎನ್ನುವಂಥದ್ದು. ಮನೆಯಲ್ಲಿ ಗೊಂದಲದ ವಾತಾವರಣ ಸೃಷ್ಟಿಯಾಗತ್ತೆ. ಕಾರಣ ಬೇಕು ಅಂತ ಹೇಳಿ ಏನಿಲ್ಲ, ಗ್ರಹಚಾರ ಚೆನ್ನಾಗಿಲ್ಲದೆ ಇದ್ದಾಗ ಸಣ್ಣ ಪುಟ್ಟ ವಿಚಾರಗಳೂ ಕೂಡ ಮುನ್ನೆಲೆಗೆ ಬರುವಂಥದ್ದು. ಅದೇ ವಿಷಯ ದೊಡ್ಡ ಪ್ರಮಾದಕ್ಕೆ ಕಾರಣವಾಗ್ತಕ್ಕಂಥದ್ದಾಗತ್ತೆ. ಭಾವನಾತ್ಮಕವಾಗಿ ದುರ್ಬಲರಾಗ್ತೀರಿ. ಎಲ್ಲೂ ಕೂಡ ಭಾವನೆಗೆ ಬೆಲೆ ಎನ್ನುವಂಥದ್ದೇ ಇರೋದಿಲ್ಲ. ಭಾವುಕರಾಗಿ ಮಾತಾಡಿದಾಗ ಬೇರೆಯವರು ಅದೆಲ್ಲವನ್ನು ಸುಳ್ಳು ಅಂತಲೋ ಅಥವಾ ನಾಟಕ ಅಂತಲೋ ಹೇಳಿ ಬಣ್ಣಿಸ್ತಕ್ಕಂಥದ್ದಾಗತ್ತೆ. ಮನಸ್ಸಿಗೆ ಇನ್ನಷ್ಟು ಖೇದವಾಗ್ತಕ್ಕಂತಹ ಪರಿಸ್ಥಿತಿ. ಮಕ್ಕಳಿಂದ ತೊಂದರೆ ಆಗಬಹುದು. ಮಕ್ಕಳೇನೋ ತೊಂದರೆ ಮಾಡಿಬಿಡ್ತಾರೆ ಅನ್ನುವಂಥದ್ದು ಮನಸ್ಸಿನಲ್ಲಿರುತ್ತೆ. ಅದಕ್ಕೆ ತಕ್ಕ ಹಾಗೆ ಅವರು ಹಾಗೆ ನಡ್ಕೊಳ್ತಕ್ಕಂಥದ್ದು ಕೂಡ ನಿಮ್ಮ ಅನುಭವಕ್ಕೆ ಬರುತ್ತೆ. ವಿದ್ಯಾರ್ಥಿಗಳಿಗೆ ಶುಭವಾದಂತಹ ದಿವಸ. ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ, ನಿಮ್ಮ ಓದಿಗೆ ಸರಿಯಾದಂತಹ ಒಂದು ಫಲಿತಾಂಶ ಸಿಕ್ಕುವಂಥದ್ದಾಗತ್ತೆ. ಐಶ್ವರ್ಯ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ ವೃತ್ತಿಯಲ್ಲಿ ಅಥವಾ ನಿಮ್ಮ ಕೆಲಸದಲ್ಲಿ, ಉದ್ಯೋಗದಲ್ಲಿ ಒಂದಷ್ಟು ಕಿರುಕುಳವಾಗುತ್ತೆ. ಅದರಲ್ಲೂ ಮೇಲಧಿಕಾರಿಗಳು ಏನಾದರೂ ಹೆಂಗಸರಾಗಿದ್ದರೆ ಮತ್ತಷ್ಟು ಕಿರುಕುಳಗಳು ನಿಮಗೆ ಹೆಚ್ಚಾಗತ್ತೆ. ಅವರಿಗೆ ಪ್ರತಿಯಾಗಿ ವಾದಿಸುವಂತಹ ಶಕ್ತಿ ನಿಮಗಿರೋದಿಲ್ಲ. ಅಲ್ಲಿ ಬರತಕ್ಕಂತಹ ಸಮಸ್ಯೆಗಳನ್ನು ಕೊಡುವಂತಹ ನಿಮಗೇನೋ ಕಿರುಕುಳವನ್ನು ಅನುಭವಿಸಿಯೇ ತೀರಬೇಕಾದಂಥದ್ದು. ಆತ್ಮವಿಶ್ವಾಸದ ಕೊರತೆ ಹೆಚ್ಚಾಗುತ್ತೆ. ನಿಮಗೇನೋ ಮನೋಬಲ
ಕುಗ್ಗುವಂಥದ್ದಾಗತ್ತೆ. ಎಲ್ಲೂ ಕೂಡ ಧೈರ್ಯದಿಂದ ಅದೆಲ್ಲವನ್ನು ನೀವು ಎದುರಿಸಿ ನಿಲ್ತಕ್ಕಂತಹ ಶಕ್ತಿ ನಿಮ್ಮಲ್ಲಿ ಕಡಿಮೆ ಆಗ್ತಕ್ಕಂಥದ್ದಾಗತ್ತೆ. ಮಾನಸಿಕವಾದಂತಹ ಬೇಸರ ಹೆಚ್ಚಾದಾಗ ಜುಗುಪ್ಸೆ ಉಂಟಾಗುತ್ತೆ. ಇದು ಯಾವುದೂ ಕೂಡ ಬೇಡಪ್ಪ, ನನ್ನ ಪಾಡಿಗೆ ನಾನು ನೆಮ್ಮದಿಯಾಗಿರ್ತೀನಿ, ಯಾವ ಒತ್ತಡವೂ ನನಗೆ ಬೇಕಾಗಿಲ್ಲ ಅನ್ನುವಂತಹ ನಿರ್ಧಾರ ನಿಮ್ಮದು ಆಗಬಹುದು ಅಂತ ಅರ್ಥ. ದಾಂಪತ್ಯದಲ್ಲಿ ಜಗಳಕ್ಕೆ ಅವಕಾಶ ಇದೆ. ಬಲವಂತವಾಗಿ ಹೊಂದಿಕೊಂಡು ಹೋಗಬೇಕು ಅನ್ನುವಂತಹ ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ. ಅತಿಯಾದಂತಹ ಸಿಟ್ಟು ನಿಷ್ಠುರಕ್ಕೆ ಕಾರಣವಾಗ್ತೀರಿ. ಇದೆಲ್ಲವನ್ನು ಎಷ್ಟು ಅಂತ ಸಹಿಸಿಕೊಳ್ಳುವಂಥದ್ದು. ಯಾವುದೋ ಒಂದು ಸಂದರ್ಭದಲ್ಲಿ ಆ ತಾಳ್ಮೆ ಕಟ್ಟೆ ಒಡೆದಾಗ ಜಗಳಕ್ಕೆ, ಮಾತಿಗೆ ಅವಕಾಶಗಳು ಆಗುವಂಥದ್ದಾಗತ್ತೆ. ಯಾವುದೇ ಆತುರವಾದಂತಹ ನಿರ್ಧಾರವನ್ನು ಮಾಡಬೇಡಿ. ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟು ನನ್ನ ತೀರ್ಮಾನವೇ ಇದು ಅನ್ನೋಂತ ಹೇಳಿ ಯಾವುದೇ ಕೆಟ್ಟ ನಿರ್ಧಾರಗಳನ್ನು ಮಾಡುವಂಥದ್ದು ಖಂಡಿತವಾಗಿ ಬೇಡ. ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.